ಎಸ್ ಅನೀಶ್ ಅವರೇ, ನೀವು ತುಳುವಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಈಗ ಕನ್ನಡದಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಸೊ ಈ ರೆಸ್ಪಾನ್ಸ್ ಹೇಗೆ ಅನ್ನಿಸ್ತಾ ಇದೆ? ಇದು ಒಂಥರ ಭಯಂಕರ ಖುಷಿ ಆಗ್ತಿದೆ ಆಕ್ಚುಲಿ. ಅಂದ್ರೆ ನಾವು ತುಳುವಲ್ಲಿ ಮಾಡಿದ್ವಿ, ಅದನ್ನ ಕನ್ನಡಕ್ಕೆ ತರುವಾಗ ಒಂದು ಚಾಲೆಂಜಸ್ ಇರುತ್ತೆ. ಬಿಕಾಸ್ ಆಡಿಯನ್ಸ್ಗೆ ಕೆಲವರು ಪ್ರಿಪೇರ್ ಮಾಡ್ತಾರೆ, ಅಂದ್ರೆ ಇದು ಮಾಡ್ತಾರಲ್ಲ ಲ್ಯಾಂಗ್ವೇಜಸ್ಗಳು ರಿಲೇಟೆಡ್. ನಾವು ಅದು ಮಂಗಳೂರು ಕನ್ನಡದಲ್ಲೇ ನಾವು ಡಬ್ಬಿಂಗ್ ಮಾಡಿದ್ವಿ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಸರ್ ಹತ್ರ ಮಾತಾಡಿ ಓನ್ ಯಾರು ಆರ್ಟಿಸ್ಟ್ಗಳು ಆಕ್ಟ್ ಮಾಡಿದಾರೋ ಅವ್ರ ಹತ್ರನೇ ಡಬ್ಬಿಂಗ್ ಮಾಡ್ಸೋಣ ಅಂತ. ಯೂಶಲಿ ನಾವು ನೋಡ್ತೀವಿ ಹಿಂದಿಯಿಂದ ಕೆಲವೊಂದು ಡಬ್ಬಿಂಗ್ ಆಗಿರೋ ಕನ್ನಡ ಸಿನಿಮಾಗಳು ನೋಡ್ತೀವಿ, ನೋಡೋರು ನಮ್ಗೆ ಏನು ಅನ್ಸುತ್ತೆ, ಅದು ಅಂದರೆ ವಾಯ್ಸ್ಗೂ ಅವರ ದೇಹಕ್ಕೂ ಅವರ ದೇಹ ಭಾಷೆಗೂ ಮ್ಯಾಚಿಂಗ್ ಇರೋದಿಲ್ಲ. ಅದಾಗಬಾರ್ದು ನಮ್ಮ ಸಿನಿಮಾದಲ್ಲಿ ಅಂತ ತುಂಬ ಇಂಪಾರ್ಟೆಂಟ್ ಆಗಿ ಯೋಚನೆ ಮಾಡಿ ಸ್ಕ್ರಿಪ್ಟ್ ಬರೆದು ಅದೇ ತುಳುವಿನ ಸ್ಕ್ರಿಪ್ಟನ್ನು ಮತ್ತೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿಗೂ ಒಂದು ರೌಂಡ್ ಕೇಳಿ ನೀವೇ ಮಾಡ್ಬೇಕು ಈ ಡಬ್ಬಿಂಗ್ ಅಂತ ಹೇಳುವಾಗ ಅದು ನಮ್ಗೆ ಈಗಲೂ ಥಿಯೇಟ್ರಲ್ಲಿ ನೋಡುವಾಗ ಎಲ್ಲೂ ವ್ಯತ್ಯಾಸನೇ ಅನ್ಸಲ್ಲ ನನಗೆ. ಆಕ್ಚುಲಿ ಅಂದ್ರೆ ಪರ್ಸನಲಿ ನನಗೆ ತುಂಬಾ ಖುಷಿಯಾಗಿತ್ತು ಡಬ್ಬಿಂಗ್. ಸರ್, ಈ ಸಿನಿಮಾನ ಈಗ ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಮಾಡಕ್ಕೆ ಹೊರಟಿದ್ದಾರೆ, ಅದರ ಪ್ಲಾನ್ಸ್ ಹೇಗಿದೆ? ಮೇಡಮ್, ಈಗ ನಮ್ಮ ಕನ್ನಡ ಆದಮೇಲೆ ತುಳು ಅಂದ್ಕೊಂಡು ಇದಕ್ಕೆ ಏನು ಮಲಯಾಳಂ ಅಂದ್ಕೊಂಡಿದ್ದೀವಿ. ಮಲಯಾಳಮಲ್ಲಿ ಮಾಡೋಣ ಅಂತ ಡಿಸ್ಕಸ್ ಮಾಡ್ತಿದ್ದೀನಿ. ಇವರು ನಮ್ಮ ಅನೀಶ್ ಅವರು ಸರ್ ನೋಡೋಣ ಸರ್ ಇದು ಮುಗಿಲಿ, ನೆಕ್ಸ್ಟ್ ಒಂದು ಒಳ್ಳೆ ಸಿನಿಮಾ ಮಾಡೋಣ ಪ್ಲ್ಯಾನ್ ಮಾಡ್ತಿದ್ದೀವಿ. ಒಂದು ಸ್ಟೋರಿ ನಾವೆಲ್ಲ ಒಂದು ಪ್ಲ್ಯಾನ್ ಮಾಡಿದ್ದೀವಿ, ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಮೇಡಮ್. ಈಗ ಆಲ್ರೆಡಿ ಸಿನಿಮಾ ಥಿಯೇಟರ್ನಲ್ಲಿ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆಡಿಯನ್ಸಿಗೆ ಏನು ಹೇಳ್ತೀರಾ ಅದನ್ನು ತುಳು ಕನ್ನಡದಲ್ಲೇ ನೀವು ಹೇಳಬೇಕು. ಸಿನಿಮಾದಲ್ಲಿ ಯಾವ ಕನ್ನಡ ಇದೆ ಅದ ಕನ್ನಡ ಮಾತೆರೆಗಳ ಸೊಲ್ಮೇಲು ತುಳುವೇರ್ ಗೆಂದದೇರ್ ನಮ್ಮ ತುಳು ಸಿನಿಮಾ ದಸ್ಕತ್ನ ಇತ್ತ ತುಳು ಸಿನಿಮಾ. ಅದು ಅಲ್ಲದೆ ತುಳುವಿನ ಮೊದಲ ಸಿನಿಮಾ ಇದು ಥಿಯೇಟ್ರಿಕಲ್ ರಿಲೀಸ್ ಆಗಿರೋದು. ಎಲ್ಲವೂ ಕೂಡ ತುಳುವಲ್ಲಿ ರಿಲೀಸ್ ಆಗಿ ನಿಲ್ಸಿರ್ತಾರೆ. ಸೊ ಸುರುತ ಸಿನಿಮಾ ಕನ್ನಡಕ್ಕೆ ಬೈದಂದ್ರೆ ಕನ್ನಡಕ್ಕೆ ಬಂದಿದೆ ದಸ್ಕತ್. ಈಗಾಗಲೇ ಕನ್ನಡಿಗರೆಲ್ಲರೂ ಕೂಡ ಮೆಚ್ಕೊಂಡಿದ್ದೀರಿ, ಅಪ್ಕೊಂಡಿದ್ದೀರಿ, ಪ್ರೀತಿಯಿಂದ ಹಾರೈಸಿದ್ದೀರಿ, ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಸೊ ನಮಗೆ ಇನ್ನೇನಂತಂದರೆ ಥಿಯೇಟ್ರ್ ಇನ್ನೂ ಫುಲ್ ಆಗಬೇಕು, ತುಂಬಿ ತುಳುಕಬೇಕು, ಇದು ನಮ್ಮ ಸ್ವಾರ್ಥವೂ ಕೂಡ ಹೌದು. ಸೊ ಕನ್ನಡ ನಾಡಿನ ಜನತೆ ಖಂಡಿತವಾಗ್ಲೂ ಆಶೀರ್ವಾದ ಮಾಡಿದ್ದೀರಿ, ತುಂಬ ಖುಷಿ ಇದೆ. ನಮ್ಮ ಇಡೀ ತಂಡಕ್ಕೆ ಮತ್ತೆ ಮತ್ತೆ ಆಶೀರ್ವಾದ ಮಾಡ್ತಾ ಇರಿ. ನಮ್ಮ ಭಾರತ ದೇಶದ ಸೈನಿಕರು ಗಡಿಯಲ್ಲಿ ನಮ್ಮ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ನಮಗೋಸ್ಕರ ಅವರು ನಮ್ಮ ಬದುಕಿಗೋಸ್ಕರ ಅವರ ಬದುಕನ್ನು ಅಲ್ಲಿ ಮೀಸಲಿಟ್ಟಿದ್ದಾರೆ. ಸೊ ಅವರಿಗೂ ಕೂಡ ದೊಡ್ಡ ಸಲಾಂ. ಸೊ ದಯವಿಟ್ಟು ಬಂದು ಮೂವಿ ನೋಡಿ. ಒಂದು ಮಾತ್ರ ಗ್ಯಾರಂಟಿ ಮಾಡ್ತೀನಿ, 2 ಗಂಟೆ 1 ಗಂಟೆ 57 ನಿಮಿಷ ಮೂವಿ ಏನಿದೆ, ಒಂದು ಫ್ರೇಮಲ್ಲಿ ಕೂಡ ಒಂದು ಭಾಗದಲ್ಲೂ ಕೂಡ ನಿಮ್ಗೆ ಯಾವತ್ತೂ ಬೋರ್ ಆಗೋದಿಲ್ಲ. ತುಂಬ ಖುಷಿ ಆಗುತ್ತೆ, ಇಂಟ್ರೆಸ್ಟಿಂಗ್ ಆಗಿದೆ, ಒಳ್ಳೆ ಮೆಸೇಜ್ ಇದೆ. ನೀವು 2 ಗಂಟೆ ಥಿಯೇಟರ್ ಒಳಗೆ ಏನಿರ್ತೀರಾ ಆ ಕಡೆ ಮೊಬೈಲ್ ಯೂಸ್ ಮಾಡೋಕ್ಕೂ ನಿಮಗೆ ಬಿಡಲ್ಲ ನಾವು ಅಂತ ಗ್ಯಾರಂಟಿಗೆ ಹೇಳ್ತೀನಿ. ಓಕೆ ಸರ್, ನೀವು ಪ್ರೇಕ್ಷಕರಿಗೆ ಏನೇ ಹೇಳ್ತೀರಾ? ಇಲ್ಲಿ ನಡೆಯುವಂತಹ ದಬ್ಬಾಳಿಕೆಗಳು, ಅಧರ್ಮ ಮತ್ತು ಈ ಸಿಗ್ನೇಚರ್ಗೆ ಆಗುವಂತಹ ಸಮಸ್ಯೆ, ಆ ಸಿಗ್ನೇಚರಿಂದ ಈ ಜನಕ್ಕೆ ಪಬ್ಲಿಕ್ ಆಗುವಂತಹ ನೋವುಗಳನ್ನೆಲ್ಲ ಸವಿಸ್ತಾರವಾಗಿ ತೋರಿಸಿದ್ದಾರೆ. ದಯಮಾಡಿ ಎಲ್ಲರೂ ಬಂದು ನೋಡಿ. ಎಸ್, ಇಷ್ಟೊತ್ತು ನಮ್ಮ ಜೊತೆ ದಸ್ಕತ್ ಚಿತ್ರತಂಡ ಅವರು ಮಾತಾಡ್ತಾ ಇದ್ರು. ಸರ್, ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ, ಈಗಾಗಲೇ ದಸ್ಕತ್ ಸಿನಿಮಾ ತುಂಬಾ ಯಶಸ್ವಿ ಕಾಣ್ತಾ ಇದೆ, ಇನ್ನಷ್ಟು ಸಕ್ಸಸ್ ಸಿಗಲಿ ಅಂತ ಹಾರೈಸ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.